ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಯಾರಪ್ ನಗರ ವಾರ್ಡ್ 3ರ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಶಬೀನಾ ತಾಜ್ ರವರು ಹಾಗೂ ಬೆಂಗಳೂರು ಸೌತ್ ಡಿಸಿಸಿ ಜನರಲ್ ಸೆಕ್ರೆಟರಿ ಸೈಯದ್ ಶಬೀರ್ ಅವರ ನೇತೃತ್ವದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿ ಗುರಪ್ಪ ನಾಯ್ಡು ರವರು ಹಾಗೂ ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಒ ಮಂಜುನಾಥ್ ರವರ ಸಹಕಾರದೊಂದಿಗೆ ಸುಮಾರು 500ಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ರಫಿ ರವರು, ಹರೀಶ್ ರವರು, ಜಲೀಲ್ ಅಹಮದ್ ರವರು, ಚಾಂದ್ ಪಾಷಾ ರವರು, ಇಮ್ರಾನ್ ಪಾಷಾ, ಫೈರೋಜ್ ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡರು. ಶಬ್ಬೀರ್ ನಾನು ನೋಡಿದ್ದೀನಿ 2018 ಕೆಲಸ ಮಾಡ್ತಾ ಇದ್ದಾನೆ, ಈಗಲೂ ಮಾಡ್ತಾ ಇದ್ದಾನೆ. ಅಂದರೆ ಇಂಥದ್ದೇ ಅಂತಲ್ಲ, ಈ ವಯಸ್ಸಾದವ್ರಿಗೆ ಹುಷಾರಿಲ್ಲ ಅಂದರೆ ಮಾತ್ರೆಗಳು, ಮತ್ತು ಅದನ್ನು ಮನೆಗಳು ಬಿದ್ದೋಗಿದ್ರೆ ಮನೆಗಳು, ಲೈಟನ್ನು ಹೋಗಿದ್ರೆ ಲೈಟು, ಬೋರ್ವೆಲ್ ಇಲ್ದಿದ್ರೆ ಬೋರ್ವೆಲ್ಲು, ಬಡ ಮಕ್ಕಳಿಗೆ ಬುಕ್ಸು, ಈ ಥರ ಅವ್ನು ಮಾಡ್ತಾನೇ ಇದ್ದಾನೆ. ಇವತ್ತು ಕೂಡ ನಮ್ಮನ್ನು ಕರೆದಿದ್ದಾನೆ, ಬಂದಿದ್ದೀವಿ. ಸುಮಾರು ಒಂದು 1000-1500 ಜನ ಮಕ್ಕಳಿಗೆ ಈ ಬಡಾವಣೆಯಲ್ಲಿ ಅಥವಾ ಬುಕ್ಸ್ ಹಂಚಿದ್ದಾನೆ. ಆ್ಯಂಡ್ ಕಾಂಗ್ರೆಸ್ ಪಾರ್ಟಿಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಮುಂದಿನ ದಿನ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ನಮಗೆ ಏನು ಇವತ್ತು ಪದ್ಮನಾಭನಗರದಲ್ಲಿ ನಮ್ಮ ಲೀಡ್ರು ಪದ್ಮನಾಭನಗರ ಕ್ಷೇತ್ರದ ಮುಖಂಡರು ಮತ್ತು ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಆದಂಥ ಗುರಪ್ಪ ನಾಯ್ಡು ಅವರು ಮತ್ತು ನಮ್ಮ ಪದ್ಮನಾಭನಗರ ಕ್ಷೇತ್ರದಿಂದ ಶಬೀರ್ ಅವರು ನಮ್ಮ ಡಿಸಿಸಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಇವತ್ತು ಸುಮಾರು 19 ವರ್ಷದಿಂದ ಮಕ್ಕಳಿಗೆ ಬುಕ್ಸ್ಗಳು ಕೊಡೋದೇ ಆಗಲಿ, ಮನೆ ಕಟ್ಟಿಕೊಡೋದು, ಮತ್ತು ವಯಸ್ಸಾದವ್ರಿಗೆ ಅವ್ರಿಗೆ ಮಾತ್ರೆಗಳು, ಮೆಡಿಸಿನ್ಸು, ಹಾಸ್ಪಿಟ್ಲ್ ಏನಿದೆ ಖರ್ಚು ವೆಚ್ಚ ನೋಡೋದು, ಆಮೇಲೆ ಸುಮಾರು ಜನಗಳಿಗೆ ವಯಸ್ಸಾದವ್ರಿಗೆ ಸಣ್ಣ ಪಣ್ಣ ಕಾಯಿಲೆ ಆದರೆ ಅದನ್ನು ನೋಡ್ಕೊಳೋದು, ಮಕ್ಕಳಿಗೆ ಸ್ಕಾಲರ್ಶಿಪ್, ಈ ಥರ ಸುಮಾರು ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ದೇವರು ನಿಜವಾಗ್ಲೂ ಈ ಥರ 1000 ಈ ಥರ ಎಲ್ಲರೂ ಈ ಥರ ಬರೋಲ್ಲ, ಮನೋಭಾವದಿಂದ ಕೆಲಸ ಮಾಡೋಂಥದ್ದು ಸಾರ್ವಜನಿಕರಿಗೆ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ರಾಜಕೀಯದಲ್ಲಿ ಅವ್ರಿಗೆ ಒಳ್ಳೆಯ ಸ್ಥಾನಕ್ಕೆ ಹೋಗಲಿ. ಇವಾಗ ಡಿಸಿಸಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಇವ್ರ ಜೊತೆ ನಮ್ಮ ಗುರಪ್ಪ ನಾಯ್ಡು ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾರೆ. ಇವತ್ತು ನಾವು ಇಲ್ಲಿ ಸೇರಿರೋದು ಉದ್ದೇಶ ಏನಂದರೆ, ನಮ್ಮ ಗುರುಗಳಾದ ಡಾಕ್ಟರ್ ಬಿ ಗುರಪ್ಪ ನಾಯ್ಡು ಅವರ ಆದೇಶದಿಂದ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಒ ಮಂಜು ಅವರ ನೇತೃತ್ವದಲ್ಲಿ 500 ಶಾಲೆ ಮಕ್ಕಳಿಗೆ ಉಚಿತ ನೋಟ್ ಬುಕ್ಸ್ ಹಂಚಿಕೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಕಳೆದ 19 ವರ್ಷದಿಂದ ನಾವು ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇದ್ದೀವಿ. ಒಂದು ವರ್ಷನೂ ಮಿಸ್ ಆಗಿಲ್ಲ. 19 ವರ್ಷದಿಂದ ಮಾಡಿದ್ದೀವಿ. ಅದೇ ಥರ ನಾವು ಏನೇನು ಮಾಡಿದ್ದೀವಿ ಎಲ್ರಿಗೂ ಗೊತ್ತಿದೆ, ಜನರಿಗೂ ಗೊತ್ತಿದೆ. ನಮ್ಮ ಸ್ನೇಹಿತರಾದ ರಫೀಕು, ಜಲೀಲು, ಚಾನ್, ಸುಮಾರು ಇತರರು ಎಲ್ಲರೂ ಹೇಳಿದ್ದಾರೆ ಆಗಲ್ಲ ಏನೇನು ಮಾಡಿದ್ದೀವಿ, ಏನೇನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ. ಇದೇ ಥರ ಮುಂದಿನ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಇನ್ನೂ ಹೆಚ್ಚು ನಾವು ಕೆಲಸ ಮಾಡ್ತೀವಿ ಅಂತ ನಿಮಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತಿನ ದಿನ ನಾವು ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಸಮಿತಿಯಿಂದ ಮಾಡ್ತಾ ಇರೋದು. ನಮ್ಮ ಅಧ್ಯಕ್ಷರು ಒ ಮಂಜು ಅವರೇ ಆದೇಶ ಮೇಲೆ ಡಾಕ್ಟರ್ ಬಿ ಗುರಪ್ಪ ನಾಯ್ಡು ನಮ್ಮ ಇನ್ಚಾರ್ಜ್ಗಳೇ ಆದೇಶ ಮೇಲೆ ಅವರು ನೇತೃತ್ವದಲ್ಲಿ ಈ ಒಂದು ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ 500 ಜನ ಮಕ್ಕಳಿಗೆ ನಮ್ಮ ಯಾರಪ್ ನಗರ್ ಆಕಾಂಕ್ಷಿ ಸೈಯದ್ ಶಬೀರ್ ಅವರು 500 ಮಕ್ಕಳಿಗೆ ಬುಕ್ಸು ಕೊಡ್ತಾ ಇದ್ದಾರೆ. हमें 2007 से हमारे सैयद शबीर साहब सभी मिल को हमें पूरे फ्रेंड सर्कल सभी जम को हमें अच्छे से अच्छा मोहल्ले के अंदर काम करे, मोहल्ले के अंदर अच्छे से अच्छा हमें जो भी ज़रूरत थी, जो भी आवाम को सहूलत होना था, वो हर काम भी कर को ही हमें अब जो साहब बोले जत्ते कामा इन्होंने बोले वत्ते कामा, उससे ज़्यादा हमें कर को ही इंशाअल्लाह अभी इसके आगे भी अल्लाह इनको हिदायत देंगे. अभी इसके आगे भी इससे अच्छा काम करने की अल्लाह इनको हिदायत देंगे. ನಮಸ್ತೆ. ನಮ್ಮ ನಾಡಿನ ಜನತೆಗೆ ಇವತ್ತಿನ ಪ್ರೋಗ್ರಾಮು ಬುಕ್ ಹಂಚೋದು ಸ್ಕೂಲ್ ಮಕ್ಕಳಿಗೆ ನಮ್ಮ ಸಹಾರಾ ಟ್ರಸ್ಟು, ನಮ್ಮ ಸಹಾರಾ ಪ್ರೆಸಿಡೆಂಟ್ ಸೈಯದ್ ಶಬೀರ್ ಅವರು ಈ ಏರಿಯಾದಲ್ಲಿ ಟ್ರಸ್ಟ್ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಟ್ರಸ್ಟ್ ಅಂತ ಮಾಡಿ ಈ ಎಲ್ಲ ಒಳ್ಳೆ ಕೆಲಸಗಳು ನಮ್ಮ ಸ್ನೇಹಿತರು ಸೈಯದ್ ರಫೀಕ್ ಅವರು ಹೇಳಿದಂಗೆ ಎಲ್ಲ ಈ ಕೆಲಸಗಳು ಮಾಡಿದ್ದು ಸೈಯದ್ ಶಬೀರ್ ಅವರು, ನಮ್ಮ ಸೈಯದ್ ಶಬೀರ್ ಅವರು. ಆದ್ದರಿಂದ ಈ ನೇತೃತ್ವದಲ್ಲಿ ಎಲ್ಲ ಒಳ್ಳೆ ಕೆಲಸ ನಡೀತಾ ಇದೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಲಿ, ಮನೆ ಇಲ್ಲಿ 45 ವರ್ಷದಿಂದ ಬೀದಿಗೆ ಲೈಟ್ ಇರಲಿಲ್ಲ, ಲೈಟು ಸಹ ಹಾಕಿ ಕೊಟ್ಟಿದ್ದಾರೆ.
ಮತ್ತು ಬಡವ ಜನರಿಗೆ ಈ ಔಷಧಿನ ಮನೆ ಮನೆ ಹೋಗಿ ಹಂಚಿದ್ದಾರೆ. ಮತ್ತು ಈ ಬಡವ ಮನೆ ಇಲ್ದಿರೋ ಗುಡಿಸು ಹಾಕೊಂಡು ಇದ್ದವ್ರಿಗೆ ಮನೆ ಒಂದು 11 ಮನೆ ಕಟ್ಸ್ಕೊಂಡು ಕೊಟ್ಟವ್ರೆ. ಆ ಒಂದು ಇದರಲ್ಲಿ ನೀವು ನಮ್ಮ ಸೈಯದ್ ಶಬೀರನ್ನ ಇವತ್ತಿನ ಟಿಕೆಟ್ ಸಿಗ್ಬೋದು ಇಲ್ಲ ಸಿಗದೆ ಇರ್ಬೋದು. ನಮ್ಮ ಸೈಯದ್ ಶಬೀರ್ಗೆ ವೋಟ್ ಹಾಕಿ ಅಂತ ನಾನು ಕಳ್ಕಳಾಗಿ ಕೇಳ್ಕೊತೀನಿ. ಸತತವಾಗಿ 19 ವರ್ಷಗಳಿಂದ ಈ ಒಂದು ನೋಟ್ ಪುಸ್ತಕ ವಿತರಣೆಯ ಕಾರ್ಯಕ್ರಮವನ್ನು ನಮ್ಮ ಸೈಯದ್ ಶಬೀರ್ ಅವರು ಹಮ್ಮಿಕೊಂಡಿದ್ದಾರೆ. ಸತತವಾಗಿ 19 ವರ್ಷಗಳಿಂದ ಮಾಡಿಕೊಂಡೇ ಬರ್ತಿದ್ದಾರೆ. ಈ ವರ್ಷ ಸ್ವಲ್ಪ ವಿಶೇಷ ಅಂದರೆ ನಮ್ಮ ಡಾಕ್ಟರ್ ಬಿ ಗುರುಪನ್ನೇಡ್ ಅವರ ಆದೇಶ, ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಆದ ಓಂ ಮಂಜು ಅವರ ನೇತೃತ್ವದಲ್ಲಿ ಇವತ್ತು ನಾವು ಈ ಪುಸ್ತಕ ವಿತರಣೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಕಳೆದ 19 ವರ್ಷಗಳಿಂದ ಅನೇಕ ಹಲವು ಕೆಲಸಗಳನ್ನು ಮಾಡಿದ್ದಾರೆ. ಒಬ್ಬ ಅದ್ಭುತ ಲೀಡ್ರು ನಮ್ಮ ಸೈಯದ್ ಶಬೀರ್ ಅವರು. ಹಲವು ಕೆಲಸಗಳು ಮಾಡಿದ್ದಾರೆ. ಮೆಡಿಕಲ್ ಆಗಿರ್ಬೋದು, ಜನರಿಗೆ ಮನೆಗಳಾಗಿರ್ಬೋದು, CCTV ಕ್ಯಾಮ್ರಾಗಳಾಗಿರ್ಬೋದು, ಈ GBA ವಾರ್ಡ್ ನಂಬರ್ ಯಾರಪ್ಪನವರ 3ರಲ್ಲಿ ಹಲವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಮುಂದಿನ ದಿನಗಳಲ್ಲಿ GBA ಆಕಾಂಕ್ಷಿಯಾಗಿದ್ದಾರೆ, ವಾರ್ಡ್ ನಂಬರ್ 3ರ ಆಕಾಂಕ್ಷಿಯಾಗಿದ್ದಾರೆ. ದೇವರು ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ, ಆರೋಗ್ಯ, ಆಯಸ್ಸು ಕೊಟ್ಟು ಈ ನಮ್ಮ ಯಾರಪ್ಪನವರ ವಾರ್ಡಿನ ಜನರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಮ್ಮ ಯಾರಪ್ಪನವರ ಜನರ ವಾರ್ಡಿನ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲರಲ್ಲೂ ಕೇಳ್ಕೊಳ್ತೀವಿ.